ಅಲ್ಲೇ ಇರೋದ್ ಪಾಯಿಂಟ್. ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಾದ್ಮೇಲೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ನೋಡಿದ್ರೇನೆ ಗೊತ್ತಾಗ್ತಾ ಇಲ್ವಾ ನೀರ್ ಕುಡಿತಾ ಇರೋದು? ನನಗೆ ಗೊತ್ತಿತ್ತು ಈ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ. ಹೌದು, ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ನನಗೆ ನೀರು ಕುಡಿಬೇಕಾಗಿ ಬಂತು. ಅಂದಾಗೆ ನೀವು ನೀರ್ ಹೇಗ್ ಕುಡಿತೀರಿ ಲಾಯರ್ ಸಾಹೇಬ್ರೆ? ನಾನೇನು, ಇಲ್ಲಿರೋರು ಎಲ್ರು ಲೋಟದಲ್ಲೇ ನೀರ್ ಕುಡಿಯೋದು. ಏನ್ರಪ್ಪ ನೀವು ಸೈನ್ಸ್ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ರಿ. ನೀರು ಅಂದ್ರೆ ವಿಜ್ಞಾನದ ಪ್ರಕಾರ 2 ಜಲಜನಕ ಮತ್ತೊಂದು ಆಮ್ಲಜನಕದ ಪರಮಾಣು ಸೇರಿದ್ರೆ ನೀರಾಗುತ್ತೆ, H2O. ಹೌದು ತಾನೆ? ಹಾಗಿದ್ರೆ ಈ ಜಲಜನಕ ಆಮ್ಲಜನಕಗಳು ವಾತಾವರಣದಲ್ಲೇ ಇವೆ, ನೀವ್ಯಾಕೆ ಅಂತ ನೀರ್ ಕುಡಿಬಾರ್ದು? ಗಾಳಿಯಲ್ಲಿ ನೀರ್ ಕುಡಿಯಕ್ ಆಗುತ್ತಾ? ನಿಮ್ಗೇನ್ ತಲೆ ಕೆಟ್ಟಿಲ್ಲ ತಾನೆ? ನಿಜ ನಿಜ ನಿಜ. ಹೇಗೆ ಗಾಳಿಯಲ್ಲಿ ಜಲಜನಕ ಆಮ್ಲಜನಕ ಇದ್ರೂ ನೀರನ್ನು ಹಾಗೆ ಕುಡಿಲಿಕ್ಕೆ ಆಗೋದಿಲ್ವೋ, ಹಾಗೆ ಎಲ್ಲ ಕಡೆ ಭಗವಂತನಿದ್ರು ಭಕ್ತನಿಗೆ ದೇವಸ್ಥಾನ ಅಂತ ಒಂದು ಬೇಕು, ಮೂರ್ತಿ ಅಂತ ಒಂದು ಬೇಕು, ಅಲ್ಲೋಗಿ ಕೂತ್ಕೊಳ್ತಾನೆ. ತಪ್ಪೇನಿದೆ ಇದರಲ್ಲಿ?